ನಾಡಿನ ಸರ್ವ ಜನತೆ ಕೂಡ ಪವಿತ್ರವಾದ ಈದುಲ್ ಅಜ್ಹಾ ಹಬ್ಬದ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಪವಿತ್ರವಾದ ದಿನದಲ್ಲಿ ಈ ಒಂದು ಪವಿತ್ರವಾದ ದರ್ಗಕ್ಕೆ ಬಂದು ನಮ್ಮೆಲ್ಲ ದುವಾ ನಾವಿವತ್ತು ಕೇಳಿಕೊಂಡಿದ್ದೇವೆ. ಪ್ರತಿಯೊಂದು ಹಬ್ಬವೂ ಕೂಡ ನಮಗೆಲ್ಲರಿಗೂ ಕೂಡ ಸೋದರದ ಪ್ರೀತಿ ವಿಶ್ವಾಸದ ಸಂದೇಶದ ಹಬ್ಬವಾಗಿದೆ. ಅದೇ ರೀತಿ ಪವಿತ್ರವಾದ ಬಕ್ರೀದ್ ಹಬ್ಬವೂ ಕೂಡ ತ್ಯಾಗ, ತಾಳ್ಮೆ, ಪ್ರೀತಿ, ಪರೋಪಕಾರಿ ಮನೋಭಾವದ ಹಬ್ಬ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಮ್ಮೆಲ್ಲರ ಇವತ್ತು ದುವಾ ಏನಂತ ಹೇಳಿದರೆ, ಒಂದು ಅತ್ಯಂತ ಶಾಂತಿಯುತವಾದ ನಾಡನ್ನು ಬಹುಶಃ ನಮಗೆ ಇವತ್ತು ಇಲ್ಲಿ ದಯಪಾಲಿಸಬೇಕು. ಎರಡನೇದು, ಈ ಊರಲ್ಲಿ ಮತ್ತು ಈ ಪ್ರದೇಶದ ನಮ್ಮ ರಾಷ್ಟ್ರದಲ್ಲಿ ಮತ್ತು ಯಾರೆಲ್ಲ ಇದ್ದಾರೋ ಅವರೆಲ್ಲ ಅತ್ಯಂತ ಸಂತೋಷಭರಿತವಾಗಿ ಒಂದು ಸಂತೋಷದ ಒಂದು ಸಂಭ್ರಮದ ಒಂದು ಜೀವನವನ್ನು ಪ್ರತಿಯೊಂದು ಕುಟುಂಬಸ್ಥರು ಮತ್ತು ಊರವರು ಕೂಡ ಹಮ್ಮಿಕೊಂಡು ಬರಬೇಕು. ಹಾಗೆ ನಿರ್ಭಯವಾಗಿ ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ಅತ್ಯಂತ ಹಿರಿಯರು ಮತ್ತು ಮಹಿಳೆಯರು ಮಕ್ಕಳು ಜೊತೆ ಕೂಡ ಈ ಸಮಾಜದ ಊರಲ್ಲಿ ನಿರ್ಭಯವಾಗಿ ಜೀವನ ಮಾಡುವಂಥ ಒಂದು ವಿಶೇಷವಾದ ವಾತಾವರಣ ನಿರ್ಮಾಣದ ಜವಾಬ್ದಾರಿ ಅದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆ ಜವಾಬ್ದಾರಿ ಮತ್ತು ಆ ಒಂದು ಬೇಡಿಕೆ ಬಹುಶಃ ನಮ್ಮ ಬಕ್ರೀದ್ ಹಬ್ಬದ ಸಂದೇಶ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ ಮತ್ತು ಶಾಂತಿಯುತವಾದ ವಿಶ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ನಾವೆಲ್ಲರೂ ಇವತ್ತು ಪ್ರಾರ್ಥನೆ ಇವತ್ತು ಮಾಡುವಂತ ಹೇಳಿಕೊಂಡು ಸರ್ವರಿಗೂ ನನ್ನ ವಿಶೇಷ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಪವಿತ್ರ ಇಸ್ಲಾಂ ಧರ್ಮದಲ್ಲಿ ಪ್ರತಿಯೊಬ್ಬ ಮುಸಲ್ಮಾನನಿಗೆ ಕಡ್ಡಾಯವಾದ ಪಂಚ ಕರ್ಮಗಳಲ್ಲಿ ಒಂದಾದಂತಹ ಈದುಲ್ ಅಜ್ಹಾ ಹಜ್ ಇವತ್ತು ವಿಶ್ವದಾದ್ಯಂತ ಇರುವ ಸುಮಾರು 40 ಲಕ್ಷದಷ್ಟು ಹಜ್ಜಾಜಿಗಳು, ಭಕ್ತಾದಿಗಳು ಪವಿತ್ರ ಮಕ್ಕಾ ನಗರದಲ್ಲಿ ಹಜ್ಜಿಗಾಗಿ ಒಟ್ಟು ಸೇರಿದ್ದಾರೆ. ಅವರೆಲ್ಲರ ಹಜ್ಜಿ ಕರ್ಮವು ಅಲ್ಲಾಹು ಸ್ವೀಕರಿಸಲಿ. ಸರ್ವ ವಿಧ ಆರೋಗ್ಯ, ಆಫಿಯತ್, ಸಂತೋಷದೊಂದಿಗೆ ಮರಳಿ ನಾಡಿಗೆ ಬಂದು ನಮ್ಮನ್ನೆಲ್ಲರನ್ನು ಭೇಟಿಯಾಗಲು ಅಲ್ಲಾಹು ತೌಫೀಕ್ ನೀಡಲಿ ಅಂತ ಮೊದಲನೇದಾಗಿ ದುವಾ ಮಾಡುತ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸಭಾಪತಿಗಳಾದ ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾದಂತಹ UT ಖಾದರ್ ಸಾಹೇಬ್ರವರು ನಮ್ಮ ಮುಂದೆ ಇದ್ದಿದ್ದಾರೆ. ಪ್ರತಿ ವರ್ಷ ಎಲ್ಲ ಹಬ್ಬಗಳಲ್ಲಿ, ಎಲ್ಲ ಸಂಭ್ರಮ ಸಡಗರಗಳಲ್ಲಿ ಉಳ್ಳಾಲದ ಈ ಮಹಾನುಭಾವರ ಪಾದಕ್ಕೆ ಬಂದು ಪ್ರಾರ್ಥನೆ ಮಾಡುವುದು ಹಾಗೂ UT ಖಾದರ್ರವರ ಅಪ್ಪ UT ಫರೀದ್ ಹಾಜಿರವರು ಇದೇ ಕ್ಯಾಂಪಸ್ಸಿನೊಳಗೆ ಅಂತ್ಯ ವಿಶ್ರಮಿಸುತ್ತಿದ್ದಾರೆ. ಅವರ ತಾಯಿ ಕೂಡ ಇದೇ ಕ್ಯಾಂಪಸ್ಸಿನೊಳಗೆ ಅಂತ್ಯ ವಿಶ್ರಮಿಸುತ್ತಿದ್ದಾರೆ. ಅವರೆಲ್ಲರ ಆಶೀರ್ವಾದವನ್ನು, ದುವಾವನ್ನು ಪಡೆಯುವುದು ಕೆಲವು ವರ್ಷಗಳಿಂದ ವಾಡಿಕೆಯಾಗಿದೆ. ಅದೇ ರೀತಿ ಈ ವರ್ಷವೂ ಬಂದು ಸೇರಿದ್ದಾರೆ. ನಮ್ಮ ಈ ಕ್ಯಾಂಪಸ್ಸಿನೊಳಗೆ ನಡೆಯುತ್ತಿರುವಂತಹ ಹಲವಾರು ವಿಧ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮ ಕಣ್ಣ ಮುಂದೆಯೇ ತಲೆ ಎತ್ತಿ ನಿಂತಿರುವ ಶರೀಅತ್ ಕಾಲೇಜ್ ಸುಮಾರು 5.5 ಕೋಟಿಗಳಷ್ಟು ವೆಚ್ಚದಲ್ಲಿ ಮಾಡಿದಂತಹ ಹಾಸ್ಟೆಲ್ ವಿದ್ಯಾರ್ಥಿಗಳ ಆ ಸಂಕೀರ್ಣವು ನಮ್ಮ UT ಖಾದರ್ ಸಾಹೇಬ್ರವರ ಅತ್ಯುತ್ತಮ ಸಹಕಾರದೊಂದಿಗೆ ಕಳೆದ 1-2 ತಿಂಗಳ ಮೊದಲು ನಮ್ಮ ಸುಲ್ತಾನುಲ್ ಉಲಮಾ AP ಉಸ್ತಾದರವರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿತು. ಹಾಗೆ ಈಗ ತಾನೇ ಜನ್ನತುಲ್ ಬಕಿ ಆ ಕಬ್ರಿಸ್ತಾನದ ರೂಪದಲ್ಲಿ ನಮ್ಮ ಕ್ಯಾಂಪಸ್ನೊಳಗಡೆ ಇರುವ ಕಬ್ರಿಸ್ತಾನದಲ್ಲಿ ಆವರಣಗೋಡೆಯು ನಡೆಯುತ್ತಾ ಇದೆ. ಅದಕ್ಕೂ ನಮ್ಮ UT ಖಾದರ್ ಸಾಹೇಬ್ರವರ ಮುತುವರ್ಜಿ ಅವರ ಸಹಕಾರದಿಂದ ಎಲ್ಲವೂ ಅಭಿವೃದ್ಧಿಗೊಳ್ಳುತ್ತಾ ಇದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಇದೆಲ್ಲವನ್ನು ಕಬೂಲ್ ಮಾಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಾಗಿ, ನಾಡಿಗೆ ಹೆಚ್ಚಿನ ಸೇವೆಗೈಯಲು ಅಲ್ಲಾಹು ಅವರಿಗೆ ತೌಫೀಕ್ ನೀಡಲಿ ಅಂತ ಹೇಳಿಕೊಳ್ಳುತ್ತಾ, ಇವತ್ತು ಸೇರಿದಂತಹ ಎಲ್ಲರಿಗೂ ಈದುಲ್ ಅಜ್ಹಾ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ನಮ್ಮ ಅಧ್ಯಕ್ಷರಾದ ಸೈಯದ್ ಮದನಿ ದರ್ಗಾದ ಅಧ್ಯಕ್ಷರಾದ BJ ಹನೀಫಾ ಹಾಜಿರವರು ಕೂಡ ನಿಮಗೆಲ್ಲರಿಗೂ ತಿಳಿದಿರಬಹುದು. ಕಳೆದ 20 ದಿನ ಮೊದಲು ಪವಿತ್ರ ಹಜ್ ಯಾತ್ರೆ ಕೈಗೊಂಡಿದ್ದಾರೆ. ನಿನ್ನೆ ಕೂಡ ಫೋನ್ ಮಾಡಿ ಎಲ್ಲ ಜಮಾತ್ ಬಾಂಧವರ ಬಗ್ಗೆ ವಿಚಾರಣೆ ಮಾಡಿದ್ದಾರೆ. ಎಲ್ಲರಿಗೂ ಪವಿತ್ರ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಬೇಕು ಅಂತ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಅಧ್ಯಕ್ಷರಿಗೂ
ಹಾಗೂ ಅವರ ಪತ್ನಿ ಹಾಗೂ 3 ಸಹೋದರಿಯರು ಕೂಡ ಅವರೊಂದಿಗೆ ಹಜ್ಜಿ ಕರ್ಮದಲ್ಲಿ ಇದ್ದಾರೆ. ಅವರಿಗೂ ಅಲ್ಲಾಹು ಸುಬ್ಹಾನಹು ವ ತಆಲ ಪರಿಪೂರ್ಣ ಆರೋಗ್ಯ ಮತ್ತು ಆಫಿಯತ್ನೊಂದಿಗೆ ಹಜ್ಜಿ ಕರ್ಮವನ್ನು ನೆರವೇರಿಸಲು ಅಲ್ಲಾಹು ತೌಫೀಕ್ ನೀಡಲಿ ಅಂತ ದುವಾ ಮಾಡುತ್ತೇನೆ. ಅಸ್ಸಲಾಮು ಅಲೈಕುಂ. ಸರ್, ಜೂನ್ 18ಕ್ಕೆ ತಮ್ಮ ಪೊಲಿಟಿಕಲ್ ಚಾನೆಲ್ ಆನ್ ಆಗ್ಬೋದು ಸರ್? ಏನು ಕೂಡ ಗೊತ್ತಿಲ್ಲ. ಈಗ ಸ್ಪೀಕರ್ ಆಗಿದ್ದೇವೆ. ಸರ್ಕಾರ ಯಾವಾಗ ಅಧಿವೇಶನ ನಡೆಸುತ್ತದೆ ಆಗ ನಾವು ಅದನ್ನು ನಡೆಸ್ತೇವೆ. اللهم صل